ನಾನು ಈ ಮೂಲಕ ಲಕ್ಷಾಂತರ ಜನ ನಾಳೆ ಆ ಕಾರ್ಯಕ್ರಮಕ್ಕೆ ಬರೋರಿತ್ತು, ಅವರಲ್ಲಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಬರುವಂಥ ಉತ್ಸಾಹ, ಪಕ್ಷದ ಬಗ್ಗೆ ಇರುವಂಥ ಒಂದು ವಿಶ್ವಾಸ, ವಿಶೇಷವಾಗಿ ಆ 3-4 ಜಿಲ್ಲೆಯಲ್ಲಿ ಪಕ್ಷ ಉತ್ತಮ ಸಂಘಟನೆ ಆಗಿತ್ತು. ಈ ಬಾರಿ ಅತಿ ಹೆಚ್ಚಿನ ರಾಜಕೀಯ ಬೆಂಬಲ ಸಿಗುತ್ತೆ ಅನ್ನುವಂಥ ಪ್ರದರ್ಶನ ಮಾಡುವಂಥ ಈ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮವನ್ನು ರದ್ದು ಮಾಡಿರುವಂಥದ್ದು. ನಾನು ಆ ಭಾಗದ ಜನರಿಗೆ, ಕಾರ್ಯಕರ್ತರಿಗೆ, ನಾಯಕರಿಗೆ, ವಿಶೇಷವಾಗಿ ನಮ್ಮ ಮಂತ್ರಿಗಳಾದಂಥ ಸುಧಾಕರ್, ಮುನಿರತ್ನ, MTV ನಾಗರಾಜ್ ಮತ್ತು ಇತರ ಎಲ್ಲ ಪ್ರಮುಖರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಈ ನಿರ್ಧಾರವನ್ನು ನಾವು ಮಾಡಬೇಕು. ಕಾರ್ಯಕ್ರಮ ರದ್ದು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಮಂಗಳೂರಲ್ಲಾಗ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಆಕ್ಷೇಪಗಳು ಬರ್ತಾ ಇತ್ತು, ಬಾಯ್ಕಾಟ್ ಮಾಡಬೇಕು ಅಂತ. ನಿಮ್ಮ ಪಕ್ಷದ ಕಾರ್ಯಕರ್ತರ ಒಂದಷ್ಟು ಮೆಸೇಜ್ಗಳನ್ನ ಮಾಡಿದ್ರು. ಅದರಿಂದ ಅವಮಾನದಿಂದ ಏನಾದರೂ ಇದು ಮಾಡಿದ್ರು ಅಂತ. ನಿಮಗೆ ಬರೀ ನೆಗೆಟಿವ್ ವಿಚಾರ ಮಾಡಿದ್ರೆ ಹಂಗೆ ಬರ್ತವೆ. ನನ್ನ ಭಾವನೆನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಮನಸ್ಸಾಕ್ಷಿನೇ ಒಪ್ಪಿಲ್ಲ. ಇನ್ನು ಬೇರೆಯವ್ರ ಮಾತಾಡೋದು ಪ್ರಶ್ನೆ ಇಲ್ಲ. ನನ್ನ ಮನಸ್ಸಾಕ್ಷಿನೇ ಒಪ್ಪಿರಲಿಲ್ಲ. ಬಹಳ ತೊಳಲಾಟದಲ್ಲಿದೆ. ಅದಕ್ಕೆ ಆ ತಾಯಿ ಅಗ್ರಂದ ನೋಡಿದಾಗ ಒಂದು ನಿರ್ಣಯಕ್ಕೆ ಬಂದಿಲ್ಲ. ದಸ್ ಫಾರ್ ನೋ ಫರ್ದರ್ ಅಂತ ನಿರ್ಣಯವನ್ನು ಮಾಡಿದ್ದೀನಿ. ದಯವಿಟ್ಟು ಅರ್ಥ ಮಾಡಿ. ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರ ಜೀವ ಮುಖ್ಯ ಅಂತ ಹೇಳಿದ್ರು ಸರ್.